ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲೆಮನಿ. SLC ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 4ನೇ ಪಾಠವಾದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅನ್ನುವಂಥ ಪಾಠವನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ BS ಕೃಪಾಕರ ಮತ್ತು K ಸೇನಾನಿ ಅಂತೇಳಿ. ನಾವು ಕವಿ ಪರಿಚಯನ ಮೊದಲೇ ನೋಡ್ಬಿಡೋಣ. ಪೇಜ್ ನಂಬರ್ 30 ತೆಗೀರಿ. ಅದರಲ್ಲಿ BS ಕೃಪಾಕರ ಮತ್ತು K ಸೇನಾನಿ ಅವರ ಪರಿಚಯನ ಕೊಟ್ಟಿದ್ದಾರೆ. ಈ ಇಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ, ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ ಅನ್ನುವಂಥದ್ದು. ಇವರು ಕಾಡು ನಾಯಿಗಳ ಕುರಿತು ದಿ ಫ್ಯಾಕ್ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ. ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ. ಈ ಇಬ್ಬರು ಇಂಗ್ಲೀಷ್ನಲ್ಲಿ ಎ ವಾಕ್ ಆನ್ ದ ವೈಲ್ಡ್ ಸೈಡ್, ವ್ಯಾಲಿ ಆಫ್ ಬ್ಯಾಂಬೋಸ್ ಆ್ಯಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ಇವರು ಏನು ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ ಅಂಥೇಳಿ. ಇವರು K ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನು ರಚಿಸಿದ್ದಾರೆ. ಪ್ರಸ್ತುತ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಲೇಖನವನ್ನು ಜೀವಜಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಇಲ್ಲಿ ಏನ್ರಿ ಕವಿ ಪರಿಚಯ ಒಳಗೆ ಇಸ್ವಿ ಮತ್ತು ಊರನ್ನು ಕೊಟ್ಟೇ ಇಲ್ಲ, ಹೇಗೆ ಕವಿ ಪರಿಚಯನ ಬರೆಯೋದು ಅನ್ನೋದಾದರೆ, ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಏನು ಅಂದರೆ, BS ಕೃಪಾಕರ ಮತ್ತು K ಸೇನಾನಿ ಏನಾಗಿದ್ರು ಅಂತಂದರೆ ಹಲವಾರು ಸಾಕ್ಷ್ಯಚಿತ್ರಗಳನ್ನ ರೆಡಿ ಮಾಡ್ತಾಯಿದ್ರು. ಛಾಯಾಗ್ರಹಣ ಅಂದರೆ ಫೋಟೋ ಹಾಗೂ ಸಾಹಿತ್ಯದ ಮೂಲಕ ಬಹಳ ಚಿರಪರಿಚಿತರಾಗಿದ್ದಾರೆ ಅನ್ನುವಂಥದ್ದು. ಇವರು ಕಾಡು ನಾಯಿಗಳ ಕುರಿತು ದಿ ಫ್ಯಾಕ್ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ ಹಾಗೂ ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ಕೂಡ ಏನಾಗೈತಿ, ಲಭಿಸಿದೆ ಅನ್ನುವಂಥದ್ದು. ಈ ಇಬ್ಬರು ಇಂಗ್ಲೀಷ್ನಲ್ಲಿ ಎ ವಾಕ್ ಆನ್ ದ ವೈಲ್ಡ್ ಸೈಡ್ ಅನ್ನುವಂಥದ್ದು, ವ್ಯಾಲಿ ಆಫ್ ಬ್ಯಾಂಬೋಸ್ ಆ್ಯಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ಇವರು ಏನು ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ ಅಂಥೇಳಿ. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇವರು K ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನು ರಚಿಸಿದ್ದಾರೆ ಅನ್ನುವಂಥದ್ದು. ಹಾಗೆಯೇ ಪ್ರಸ್ತುತ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಲೇಖನವನ್ನು ಜೀವಜಾಲ ಕೃತಿಯಿಂದ ಏನು ಮಾಡಿಕೊಂಡಿವಿ, ಆಯ್ಕೆ ಮಾಡ್ಕೊಂಡಿವಿ ಅನ್ನುವಂಥದ್ದು. ಇಷ್ಟು ಕವಿ ಪರಿಚಯ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳಂತ ಹೇಳ್ತಾ, ಇನ್ನು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅಂದರೆ ಏನು ಅಂತ ನೋಡೋಣ. ಈ ಹಕ್ಕಿಗಳು ಅಂದರೆ ಏನು? ರೆಕ್ಕೆ ಇರ್ತಕ್ಕಂತಹ ಪಕ್ಷಿಗಳು, ಅವಕ್ಕೆಲ್ಲ ಹಕ್ಕಿ ಅಂತ ಕರಿತೀವಿ. ರೆಕ್ಕೆ ಇರ್ತದೆ, ಕಾಲಿದ್ರೆ ಅವಕ್ಕೂ ಕಾಲಿರ್ತವೆ, ಅದ್ರ ನೆನೆಂಗಿಲ್ಲವು, ಹಾರ್ತವೆ. ಯಾಕೆ ಹಾರ್ತವೆ ಅಂತಂದರೆ ದೇವರ ಸೃಷ್ಟಿ. ದೇವರು ಹಕ್ಕಿಗಳಿಗೆ ಆ ಥರ ಫೆಸಿಲಿಟಿ ಕೊಡ್ತಾನೆ. ಮನುಷ್ಯರಿಗೆ ಹಾರುವಂಥ ಶಕ್ತಿ ಇದ್ದರೆ ಮನುಷ್ಯನು ಕೂಡ ಹಾರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಮನುಷ್ಯನಿಗೆ ಆ ಶಕ್ತಿ ಇಲ್ಲ, ಬರೀ ನಡೆಯುವಂಥ ಶಕ್ತಿ ಮಾತ್ರ ದೇವರು ನಮಗೆ ಕೊಟ್ಟಿರೋದು. ಹಾಗಾಗಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು. ನಿಗೂಢ ಅಂದರೆ ಏನು? ನಿಗೂಢ ರಹಸ್ಯ ಅಂತೀವಲ್ಲ, ರಹಸ್ಯ ಅನ್ನೋವಂಥದ್ದು, ಅಥವಾ ಏನೋ ಒಂದು ಸಸ್ಪೆನ್ಸ್ ಇರುವಂಥದ್ದು. ಹಕ್ಕಿಗೂಡುಗಳ ನಿಗೂಢ ಜಗತ್ತು ಹೇಗಿರುತ್ತೆ ಅನ್ನೋದು ನೋಡೋಣ ಪಾಠದಲ್ಲಿ. ಪೇಜ್ ನಂಬರ್ 27 ತೆಗೀರಿ. ಮೊದಲನೇ ಪ್ಯಾರಾಗ್ರಾಫ್. ವಂಶಾಭಿವೃದ್ಧಿ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ. ಪ್ರತಿ ಜೀವಿಯು ಸಂತಾನಾಭಿವೃದ್ಧಿ ಕಾರ್ಯ ಅಪ್ರಜ್ಞಾಪೂರ್ವಕವಾಗಿ ನಡೆಯುವ ಕ್ರಿಯೆಯಂತೆ ನಮಗೆ ಕಂಡರೂ ಅದರ ಹಿಂದೆ ಲಕ್ಷಾಂತರ ವರ್ಷಗಳಿಂದ ನಡೆದಿರುವ ಪ್ರಯೋಗಗಳ ಫಲಶ್ರುತಿ ಇದೆ. ವಿಕಾಸ ಪಂಥದ ಚರಿತ್ರೆ ಕ್ರೋಢೀಕರಣಗೊಂಡಿದೆ ಅನ್ನುವಂಥದ್ದು. ವಂಶಾಭಿವೃದ್ಧಿ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ. ಹೌದಾ? ನೀವು ಒಪ್ಕೋತೀರಿ, ನಾನು ಒಪ್ಕೋತೀನಿ. ಎಲ್ಲ ಜೀವಿಗಳು ಏನು ಮಾಡ್ತಾವೆ, ತಮ್ಮ ವಂಶವನ್ನು ಬೆಳೆಸ್ತಾವೆ, ತಮ್ಮದೇ ಜನ್ರೇಷನ್ನಿಗೆ ಏನು ಮಾಡ್ತಾವೆ, ಜನ್ಮ ಕೊಡ್ತಾವೆ, ಮರಿಗಳಿಗೆ ಜನ್ಮ ಕೊಡ್ತಾವೆ, ಅವ್ರದ್ದು ವಂಶವನ್ನು ಅಭಿವೃದ್ಧಿಯನ್ನು ಮಾಡ್ಕೊತಾವೆ ಅನ್ನುವಂಥದ್ದು. ಪ್ರತಿ ಜೀವಿಯು ಸಂತಾನಾಭಿವೃದ್ಧಿ ಕಾರ್ಯ ಅಪ್ರಜ್ಞಾಪೂರ್ವಕವಾಗಿ ನಡೆಯುವ ಕ್ರಿಯೆಯಂತೆ ನಮಗೆ ಕಂಡು ಬಂದರೂ ಅದರ ಹಿಂದೆ ಲಕ್ಷಾಂತರ ವರ್ಷಗಳಿಂದ ನಡೆದಿರುವಂತಹ ಪ್ರಯೋಗಗಳ ಫಲಶ್ರುತಿ ಇದೆ. ಈ ಹಕ್ಕಿಗಳು ಇರ್ಬೋದು, ಪ್ರಾಣಿಗಳಿರ್ಬೋದು, ಸಂತಾನಾಭಿವೃದ್ಧಿ ಅಪ್ರಜ್ಞಾಪೂರ್ವಕವಾಗಿ, ಅವುಗಳ ಪ್ರಜ್ಞೆನೇ ಇರೋದಿಲ್ಲ ಏನ್ರಿ ಮರಿ ಹಾಕಬೇಕಾದ್ರೆ ಅನ್ನೋದು. ಅದು ಸೃಷ್ಟಿಯ ನಿಯಮ. ಎಲ್ಲ ಪ್ರಾಣಿಗಳು ಅವಕ್ಕೆ ಪ್ರಜ್ಞೆ ಇರಲಾರ್ದನೂ ಕೂಡ ತನ್ನ ವಂಶ ಅಭಿವೃದ್ಧಿಯನ್ನು ಮಾಡ್ಕೋತಾವೆ ಅನ್ನುವಂಥದ್ದನ್ನು. ಅಪ್ರಜ್ಞಾಪೂರ್ವಕವಾಗಿ ನಡೆಯುವ ಕ್ರಿಯೆ ಅಂತ ನಮಗೆ ಕಂಡು ಬಂದರೂ ಅದರ ಹಿಂದೆ ಅದರ ಜೀವ ವಿಕಾಸದ ಅಧ್ಯಯನ ಅಂತ ಬರುತ್ತೆ ನಿಮಗೆ ವಿಜ್ಞಾನದಲ್ಲಿ. ಜೀವಿಗಳು ಹೆಂಗೆ ವಿಕಾಸ ಹೊಂದಿದ್ವು ಅನ್ನೋದನ್ನು, ಅದರ ಅಧ್ಯಯನ ಕೂಡ ಏನಾಗ್ಯಾವ ಅಂತಂದ್ರೆ ನಡೆದಿದ್ದವು, ಅದರ ಬಗ್ಗೆ ಅಧ್ಯಯನ ಕೂಡ ನಡೆದಿದ್ದವು ಅನ್ನುವಂಥದ್ದು. ವಿಕಾಸದ ಪಂಥದ ಚರಿತ್ರೆ ಕ್ರೋಢೀಕರಣಗೊಂಡಿದೆ. ವಿಕಾಸದ ಪಂಥ ಹೆಂಗೆ ವಿಕಾಸ ಹೊಂದಿದ್ದ, ಪಂಥ ಅನ್ನೋ ದಾರಿ, ಜೀವಿಗಳು ಹೆಂಗೆ ವಿಕಾಸ ಹೊಂದಿದ್ವು ಅನ್ನೋದನ್ನು ಕೂಡ ಏನು ಮಾಡ್ಯಾರ, ಚರಿತ್ರೆಗಳಲ್ಲಿ ಕ್ರೋಢೀಕರಣಗೊಂಡಿದೆ ಅನ್ನುವಂಥದ್ದು. ಕೋಟ್ಯಾಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಬೆನ್ನು ಮೂಳೆಯ ಪ್ರಾಣಿಗಳು 2 ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಸಾಗಿವೆ. ಮೀನು, ಕಪ್ಪೆ, ಸರೀಸೃಪಗಳಂತಹ ಪ್ರಾಣಿಗಳಲ್ಲಿ ಬಹುತೇಕ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ನಂಟಿಗೆ ಅಂಟಿಕೊಂಡಿವೆ. ನೋಡ್ರಿ, ಕೋಟ್ಯಾಂತರ ವರ್ಷಗಳಿಂದ ವಿಕಾಸದ ಕ್ರಿಯೆಯಲ್ಲಿ ಬೆನ್ನು ಮೂಳೆ ಅಂದ್ರೆ ಬ್ಯಾಕ್ ಬೋನ್ ಇರ್ತಕ್ಕಂಥ ಪ್ರಾಣಿಗಳು ಯಾವ್ಯಾವ ಇರ್ಬೋದು, ಹಲವಾರು ಪ್ರಾಣಿಗಳು ಬ್ಯಾಕ್ ಬೋನನ್ನು ಹೊಂದಿವೆ. ಮೀನು, ಇಲ್ಲೇನು ಉದಾಹರಣೆ ಕೆಲವೊಂದು ಕೊಟ್ಟಿದ್ದಾನೆ. ಮೀನು, ಕಪ್ಪೆ, ಸರೀಸೃಪ ಅಂದರೆ ನೆಲದ ಮೇಲೆ
ಹರಿದಾಡುವಂತಹ ಪ್ರಾಣಿಗಳು ಯಾವುದು, ನೆಲದ ಮೇಲೆ ಹರಿದಾಡುವಂಥ ಪ್ರಾಣಿಗಳು ಯಾವುದು, ಹಾವಿರ್ಬೋದು, ಹಲ್ಲಿ, ಮೊಸಳೆ, ಆಮೇಲೆ ಈ ನೆಲದ ಮೇಲೆ ಹರಿದಾಡ್ಕೊಂಡು ಹೋಗ್ತಕ್ಕಂಥ ಪ್ರಾಣಿಗಳು ಅನ್ನುವಂಥದ್ದು. ಸರೀಸೃಪಗಳು ಏನು ಮಾಡ್ತಾವೆ ಅಂದ್ರೆ ಮೊಟ್ಟೆಗಳನ್ನ ಇಡ್ತಾವೆ. ಅಸಂಖ್ಯಾತ, ಎನ್ಸಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮೊಟ್ಟೆಗಳನ್ನ ಇಟ್ಟು ಅವು ಏನು ಮಾಡ್ತಾವೆ ಅಂದರೆ ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. ಅವಕಾಶ ಸಿಕ್ಕರೆ ಮಾತ್ರ ಮರಿಯಾಕವು, ಹೌದಾ? ಅಥವಾ ಈ ಪ್ರಕೃತಿಯ ವಿಕೋಪಕ್ಕೆ ಒಳಗಾದರೆ ಅಥವಾ ಬೇಟೆಯನ್ನು ಆಡಿದರೆ ಯಾವುದೋ ಪ್ರಾಣಿ ಬಂದು ಮೊಟ್ಟೆಗಳನ್ನ ತಿಂದು ಹೋದರೆ ಅದು ಅವಕಾಶ ಸಿಗೋದಿಲ್ಲ, ಅದೃಷ್ಟನೂ ಇರೋದಿಲ್ಲ ಮರಿಯಾಗುವಂಥದ್ದು. ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ನಾವು ಏನು ಮಾಡ್ತಾವು, ಒಡ್ತಾವು ಅನ್ನುವಂಥದ್ದು. ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ, ನೋಡ್ರಿ, ಹಕ್ಕಿ ಮತ್ತು ಸಸ್ತನಿ ಅಂದರೆ ಹಾಲು ಕೊಡುವ ಜೀವಿಗಳು, ಯಾವು ತನ್ನ ಮರಿಗಳಿಗೆ ಹಾಲನ್ನು ಉಣಿಸ್ತಾವಲ್ಲ ಅಂಥವು ಜೀವಿಗಳಿಗೆ ಸಸ್ತನಿಗಳು ಅಂತ ಕರಿತೀವಿ. ಹಕ್ಕಿ ಮತ್ತು ಸಸ್ತನಿಗಳು ಏನು ಮಾಡ್ತಾವಂದರೆ ಕಡಿಮೆ ತನ್ನ ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪಾಲನೆ ಮಾಡ್ತಾವೆ. ಯಾವುದು ಪಕ್ಷಿಗಳಿರ್ಬೋದು ಮತ್ತು ಪ್ರಾಣಿಗಳಿರ್ಬೋದು. ಈ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠವನ್ನು ಹೇಳ್ಕೊಡ್ತಾವಂತೆ. ಭಾವನಾತ್ಮಕ ನಂಟಿಗೆ ಅಂಟಿಕೊಂಡಿವೆ ಅನ್ನೋದು. ನೋಡ್ರಿ, ನಮ್ಮದೊಂದು ಯಾವುದೋ ಒಂದು, ನಾವು ಕೂಡ ಸಸ್ತನಿಗೆ ಸೇರ್ತೀವಿ, ಮನುಷ್ಯನು ಕೂಡ ಸಸ್ತನಿ, ಹಾಲು ಕೊಡುವಂಥ ಜೀವಿ. ಭಾವನಾತ್ಮಕ ನಂಟಿಗೆ ಅಂಟಿಕೊಂಡಿವೆ ಯಾವುದು, ಆ ಪ್ರಾಣಿಗಳು ಏನು ಮಾಡ್ತಾವು, ನಮ್ಮದೇ ಆದಂಥ ಒಂದು ಫೀಲಿಂಗ್ಸ್ ಇರುತ್ತೆ. ಒಂದು ಮನೆಯಲ್ಲಿ ವಾಸ ಮಾಡ್ತೀವಿ ಅಂದರೆ ನಮ್ಮದೇ ಆದಂಥ ಒಂದು ಫೀಲಿಂಗ್ಸ್ ಇರುತ್ತೆ. ಪ್ರೀತಿ ವಿಶ್ವಾಸ ಇದ್ರೆ ಮಾತ್ರ ಒಂದು ಚೆನ್ನಾಗಿರುವಂಥ ಒಂದು ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕ್ಬೋದು. ಅಥವಾ ಪ್ರೀತಿನೇ ಇಲ್ಲ, ವಿಶ್ವಾಸನೇ ಇಲ್ಲ, ಒಟ್ಟು ನಂಬಿಕೆನೇ ಇಲ್ಲ ಅಂತಂದರೆ ಒಂದು ಕುಟುಂಬದಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಮುಂದೆ ಹೋಗೋಣ. ಈ ಭಾವನಾತ್ಮಕ ನಂಟಿಗೆ ಬದುಕಿನ ಪಾಠ ಹೇಳಿಕೊಡುವ ಶಾಲೆಗೆ ಒಂದು ಆಶ್ರಯ ಬೇಕು, ಹೌದಾ? ರಕ್ಷಣೆ ಬೇಕು. ಸಸ್ತನಿಗಳು ಏನು ಮಾಡ್ತಾವೆ, ಗುಹೆ, ಪೊಟರೆ, ಗೋಡು, ಬಿಲದಂತಹ ಆಶ್ರಯದಾನಗಳನ್ನು ಆಯ್ದುಕೊಂಡರೆ ಬುದ್ಧಿವಂತ ಮನುಷ್ಯ ಮನೆ ಕಟ್ಟಿದ. ಸಸ್ತನಿಗಳಿಗೂ ಹಿಂದಿನ ಹಕ್ಕಿಗಳು ಗೂಡು ಕಟ್ಟಿದ್ವು ಅಂತ. ಈ ಭಾವನಾತ್ಮಕ ನಂಟಿಗೆ ನಮ್ಮದೊಂದು ಏನಂದ್ರೆ ಭಾವನಾತ್ಮಕ ಫೀಲಿಂಗ್ಸ್, ನಮ್ಮದೊಂದು ಏನೋ ಒಂದು ಭಾವನೆಗಳು, ಯಾವುದೋ ಒಂದು ಮನುಷ್ಯನ ನಾವು ಮಾತಾಡಿಸ್ಬೇಕಾದ್ರೆ ಯಾವುದೋ ಒಂದು ಫೀಲಿಂಗಿಂದ ಮಾತಾಡ್ಸಿರ್ತೀವಿ. ಏನು ಫೀಲಿಂಗ್ಸ್? ಅವನ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಥವಾ ಗುರುಗಳಿರ್ಬೋದು, ಅಥವಾ ಟೀಚರ್ ಇರ್ಬೋದು, ಅಥವಾ ಶಿಕ್ಷಕ ಇರ್ಬೋದು, ಅಥವಾ ವಿದ್ಯಾರ್ಥಿ ಇರ್ಬೋದು. ನಮ್ಮದೊಂದು ಏನೋ ಪ್ರೀತಿ ವಿಶ್ವಾಸದಿಂದ ತಂದೆ ತಾಯಿಗಳನ್ನ ಹೆಂಗೆ ಮಾತಾಡ್ತೀವಿ ನಾವು, ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀವಿ. ಭಾವನಾತ್ಮಕ ನಂಟಿಗೆ ಬದುಕಿನ ಪಾಠ ಹೇಳಿಕೊಡುವ ಶಾಲೆಗೆ ಒಂದು ಆಶ್ರಯ ಬೇಕು ನಮಗೆ. ಈ ಆಶ್ರಯ ಅಂದ್ರೆ ಏನು? ನಾವು ಮನೆ ಕಟ್ಕೊಂಡಿದ್ದೀವಿ, ಶಾಲೆ ಕಟ್ಕೊಂಡಿದ್ದೀವಿ, ಆಫೀಸ್ ಕಟ್ಕೊಂಡಿದ್ದೀವಿ, ಶಾಲೆ ಆಶ್ರಯ ಬೇಕು, ರಕ್ಷಣೆ ಕೂಡ ಬೇಕು. ಸಸ್ತನಿಗಳು ಏನು ಮಾಡ್ತಾವೆ, ಗುಹೆಯನ್ನು ಕಟ್ಕೊಂಡು, ಹಾಲು ಕೊಡುವಂಥ ಪ್ರಾಣಿಗಳು ಯಾವ್ಯಾವು ಅಂತಂದರೆ ಹೇಳಿದ್ನಲ್ಲ ನಿಮಗೆ, ಹಾಲು ಉಣಿಸುವಂಥ ಪ್ರಾಣಿಗಳು ಗುಹೆ ಕಟ್ಕೊಂಡು, ಪೊಟರೆ, ಗೂಡು, ಬಿಲದಂಥ ಆಶ್ರಯತಾನ ಪಡ್ಕೊಂಡ್ರೆ ಈ ಬುದ್ಧಿವಂತ ಮನುಷ್ಯ ಏನು ಮಾಡ್ತಾನೆ, ಮನೆಯನ್ನು ಕಟ್ಕೊಂಡ. ಸಸ್ತನಿಗಳಿಗೂ ಹಿಂದಿನ ಹಕ್ಕಿಗಳು ಏನು ಮಾಡಿದ್ವು, ಗೂಡನ್ನು ಕಟ್ತಾ ಇದ್ವು ಅಂತ. ನೋಡ್ರಿ, ಸಸ್ತನಿಗಳಿಗೂ ಕೂಡ ಹಕ್ಕಿಗಳು ಏನು ಮಾಡ್ತಾ ಇದ್ವು, ಗೂಡನ್ನು ಕಟ್ತಾ ಇದ್ವು. ಹಕ್ಕಿಗೂಡಿನಲ್ಲಿ ನೋವಿದೆ, ನಲಿವಿದೆ, ಆಕ್ರಂದನವಿದೆ, ಸಂತಸದ ದನಿ ಇದೆ, ಕಾವು ಗುಟುಕು ಪಡೆದು ಜೀವ ಕಣ್ತೆರೆಯುವ ಸೃಷ್ಟಿಯ ಅಚ್ಚರಿ ಇದೆ. ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ. ಈ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾಥೆ ಅಲ್ಲಿ ಕಾಣುತ್ತೆ. ಕಲಾವಿದನ ಸುಪ್ರಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನ ಅಲ್ಲಿ ಸಮನ್ವಯಗೊಂಡಿದೆ. ನೋಡ್ರಿ, ಹಕ್ಕಿ ಗೂಡಿನಲ್ಲಿ ಏನೈತಿ, ಗೂಡನ್ನು ಕಟ್ಟುತ್ತಲ್ಲ, ಅಲ್ಲಿ ನೋವೈತಿ, ನಲಿವಿದೆ, ಆಕ್ರಂದನ, ಅಳುವಿದೆ, ಸಂತಸದ ದನಿ ಇದೆ ಅಲ್ಲಿ ಆ ಗೂಡಿನಲ್ಲಿ. ಕಾವು ಗುಟುಕು, ನೋಡ್ರಿ, ಮೊಟ್ಟೆಗಳಿಗೆ ಒಂದು ಹಕ್ಕಿಗಳು ಏನು ಮಾಡ್ತಾವೆ, ಕಾವನ ಕೊಡ್ತಾವೆ. ಕಾವನ ಕೊಟ್ಟ ಕಾವು ಹೆಂಗೆ ಕೊಡ್ತಾವ್ರಿ, ಕಾವನ ಮೊಟ್ಟೆನ ಇಟ್ಟಾದ್ಮೇಲೆ ಹೆಣ್ಣು ಪಕ್ಷಿ ಏನು ಮಾಡ್ತಾ, ಮೊಟ್ಟೆನ ಇಟ್ಟಾದ್ಮೇಲೆ ಗಂಡು ಪಕ್ಷಿ ಏನು ಮಾಡ್ತಾ, ಅದು ಬಂದು ಮೇಲೆ ಕುತ್ಕೊಳುತ್ತೆ, ಆ ಮೊಟ್ಟೆಗಳ ಮೇಲೆ ಕುತ್ಕೊಳುತ್ತೆ. ಅದು ಕಾವು ಅಂದರೆ ಬಿಸಿ ಆಗೋದ್ರಿಂದ ಮೊಟ್ಟೆಗಳು, ನೋಡ್ರಿ ಎಷ್ಟು ಸೃಷ್ಟಿಯ ಅದ್ಭುತ ಅಂದರೆ ನಾವು ಈ ಸೃಷ್ಟಿಯನ್ನು ಮೆಚ್ಚಲೇಬೇಕು. ಜಸ್ಟ್ ನಾವು ಬಿಸಿಯನ್ನು ತಾಗಿಸಿದ್ರೆ, ನೀವು ಹಂಚಿನಾಗ ಹಾಕಿ ಹುರಿದ್ರೆ ಮರಿ ಯಾಕೆ ಆಗಂಗಿಲ್ಲ ರೀ? ನೋಡ್ರಿ, ಅದಕ್ಕೆ ಸಂಬಂಧ ಇದೆ. ನಾವು ಅಲ್ಲೇ ಹೆಣ್ಣು ಪಕ್ಷಿ ಮೊಟ್ಟೆನ ಇಟ್ಟಾದ್ಮೇಲೆ ಗಂಡು ಪಕ್ಷಿ ಏನು ಮಾಡುತ್ತೆ, ಬಂದು ಕಾವನ್ನು ಕೊಡುತ್ತೆ. ಅಕಸ್ಮಾತ್ ನಾವು ಕಾವು ಕೊಟ್ಟರೆ ಮರಿ ಆಗುತ್ತಲ್ಲ ಅಂಥೇಳಿ ಮೊಟ್ಟೆಗಳನ್ನ ತಂದು ಹಂಚಿನಾಗ ಹುರಿರಿ, ಅಥವಾ ಎದರಲ್ಲಿ ಪಾತ್ರೆಯಲ್ಲಿ ಹುರಿದ್ರೆ ಮೊಟ್ಟೆ ಆಗಂಗಿಲ್ಲ, ಇದು ಮರಿನೂ ಆಗಂಗಿಲ್ಲ, ಒಡೆದು ಹೋಗುತ್ತೆ ಅನ್ನುವಂಥದ್ದು. ಅದಕ್ಕೆ ಅಷ್ಟು ಸೃಷ್ಟಿಯ ನಿಯಮ ಅದು. ಆ ಗಂಡು ಪಕ್ಷಿ ಕಾವು ಕೊಟ್ಟ ತಕ್ಷಣ ಏನಾಗ್ತದೆ, ಮರಿಗಳಾಗ್ತವೆ ಅನ್ನುವಂಥದ್ದು. ಇಲ್ಲಿ ಈ ಕಾವು ಗುಟುಕು ಅಂದರೆ ತನ್ನ ಕೊಕ್ಕರೆಯಿಂದ ಏನು ಮಾಡುತ್ತೆ, ತನ್ನ ಮರಿ ಕೊಕ್ಕರಿಗೆ ತಿನ್ನಿಸುವಂಥದ್ದು. ಗುಟುಕು ಪಡೆದು ಜೀವ ಕಣ್ತರಿತದ, ಸೃಷ್ಟಿ ಅಚ್ಚರಿ ಇದೆ. ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ. ದಾರುಣ ಅಂದರೆ ಕಠಿಣ ಪರಿಸ್ಥಿತಿ ಐತಿ. ಈ ಅವಘಡಗಳು, ತೊಂದರೆಗಳನ್ನು ಎದುರಿಸಿ ಬದುಕುವ ಸಾಹಸದ ಕಥೆಗಳು ಅಲ್ಲಿ ಕಾಣ್ತೀವಿ ನಾವು. ಎಲ್ಲಿ? ಗೂಡಿನಲ್ಲಿ ಅಂತೆ. ಗೂಡು ಕಟ್ಟಬೇಕಾದ್ರೆ ಪಕ್ಷಿಗಳು ಕಲಾವಿದನ ಸುಪ್ರಜ್ಞತೆ, ನೋಡ್ರಿ ಹೆಂಗೆ ಪೇಂಟರ್ಸ್, ಕಲಾವಿದ, ಶಿಲ್ಪಿ ಇರ್ಬೋದು, ಅಥವಾ ಪೇಂಟರ್ಸ್ ಇರ್ಬೋದು, ಕಲಾವಿದರು ಏನಿದಾರಲ್ಲ ಆ ಒಂದು ಪ್ರಜ್ಞೆ ಹಕ್ಕಿಗಳಲ್ಲಿ ಇದೆ. ವಿಜ್ಞಾನಿ ಅಂತ ತಂತ್ರಜ್ಞಾನ ಅಲ್ಲಿ ಸಮನ್ವಯಗೊಂಡೈತಿ. ಎಲ್ಲಿ? ಗೂಡಿನಲ್ಲಿ. ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು. ನೋಡ್ರಿ, ಈ ಗೂಡೇನಿದೆ ಅಲ್ಲ, ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠವನ್ನು ಹೇಳ್ಕೊಡುವಂಥದ್ದು ಒಂದು ಶಾಲೆ ಯಾವುದು, ಗೂಡು ಅಂಥೇಳಿ.
ನಿರ್ಜೀವ ವಸ್ತುವಿನಂತೆ ಕಾಣುವ ಮೊಟ್ಟೆಗೆ ಕೇವಲ ಸ್ಪರ್ಶದಿಂದಲೇ ಜೀವ ಕೊಡುವ ಹಕ್ಕಿ ಅಸ್ಪರ್ಶತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತದೆ. ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯಮತಕ್ಕೂ ಗೂಡು ಇಂಬಾಗುತ್ತದೆ ಅಂತ ನೋಡ್ರಿ. ಎಷ್ಟು ಅದ್ಭುತವಾದ ಪಾಠ ಇದು ಅಂದರೆ, ಮನುಷ್ಯನು ಕೂಡ ಈ ಪಾಠದ ಮೂಲಕ ತಿಳ್ಕೊಳ್ಳುವಂಥ ಹಲವಾರು ವಿಷಯಗಳನ್ನ ಮನುಷ್ಯ ತಿಳ್ಕೊಬೋದು. ಈ ಪಾಠದ ಮೂಲಕ ಏನಿದೆ ಅಲ್ಲಿ ಗೂಡಿನಲ್ಲಿ ಪಾಠವನ್ನು ಹೇಳ್ಕೊಡ್ತಕ್ಕಂತಹ ಒಂದು ಕಾರ್ಯನೂ ಕೂಡ ನಡೀತದೆ. ನಿರ್ಜೀವ ವಸ್ತುವಿನಂತೆ ಕಾಣುವ ಮೊಟ್ಟೆಗೆ, ಜೀವ ಇರೋದಿಲ್ಲ ಮೊಟ್ಟೆಗೆ, ಹೌದಾ? ನೀವು ಎಗ್ ತಿಂತೀರಿ, ಆಲ್ಮೋಸ್ಟ್ ನೀವೆಲ್ಲರೂ ಕೋಳಿಗಳ ತತ್ತಿನ ತಿಂತೀರಿ, ಆದರೂ ಕೂಡ ನಿರ್ಜೀವ ವಸ್ತುವಿನಂತೆ ಕಾಣುತ್ತದೆ, ಹೌದಾ? ಮೊಟ್ಟೆಗೆ ಕೇವಲ ಸ್ಪರ್ಶದಿಂದಲೇ ಜೀವ ಕೊಡುವಂಥ ಹಕ್ಕಿ ನೋಡ್ರಿ. ಸ್ಪರ್ಶ, ಕೇವಲ ಗಂಡು ಪಕ್ಷಿ ಬಂದು ಕುತ್ಕೊಂಡು ತಕ್ಷಣ ಕಾವು ಕೊಟ್ಟ ತಕ್ಷಣ ಮರಿ ಆಗಿಬಿಡುತ್ತೆ. ಎಷ್ಟು ಅದ್ಭುತ ಕೆಲಸ ನೋಡ್ರಿ ಇದು. ಕೇವಲ ಸ್ಪರ್ಶದಿಂದಲೇ ಜೀವ ಕೊಡುವಂಥ ಶಕ್ತಿ ಹಕ್ಕಿಗಿದೆ ಅನ್ನುವಂಥದ್ದು. ಅಸ್ಪರ್ಶತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಸಂಜೀವಿನಿ ಪಾಠ ಹೇಳುತ್ತೆ ನೋಡ್ರಿ. ಹಕ್ಕಿ ಅಸ್ಪರ್ಶತೆ. ಎಷ್ಟು ಮಂದಿ ನೀವು ಅಪ್ಪ ಅಮ್ಮನ್ನ ಮುಟ್ಟಿ ಮಾತಾಡ್ಸ್ತೀರಿ, ಎಷ್ಟೋ ಮಂದಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಈಗಂತೂ ಮಗಳನ್ನ ತಂದೆ ಮುಟ್ಟೋಂಗಿಲ್ಲ, ಮಗನ್ನ ತಾಯಿ ಮುಟ್ಟೋಂಗಿಲ್ಲ, ದೂರ ದೂರ ಅಡ್ಡಾಡ್ತಾರೆ. ಏನೋ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಈಗಿನ ಜನ್ರೇಷನ್ ಅಂತೂ. ಈಗ ಎಷ್ಟೋ ಸಲ ನಾವು ಸ್ಟೂಡೆಂಟ್ಸನ್ನು ತುಂಬ ಹತ್ತಿರ ಹೋಗಿ ಮಾತಾಡ್ಸಲ್ಲ, ದೂರಿಂದನೇ ಮಾತಾಡಿಸ್ತೀವಿ. ಅಸ್ಪರ್ಶತೆ, ಸ್ಪರ್ಶದ ಮುಟ್ಟೋದು. ಯಾವತ್ತು ಯಾರಾದರೂ ಮುಟ್ಟಿ ಮಾತಾಡ್ಸಿದ್ರೆ ಕೆಲವೊಂದು ಸಲ ತಪ್ಪು ತಿಳುವಳಿಕೆ ಬರುತ್ತೆ, ಅವ್ರನ್ನ ಮುಟ್ಟಿ ಮಾತಾಡಿಸ್ತಾರೆ ಅನ್ನುವಂಥದ್ದು. ಸ್ಪರ್ಶತೆ ಅನ್ನೋದನ್ನು, ಈ ಅಸ್ಪರ್ಶತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಅನ್ನುವಂಥದ್ದು ಸಂಜೀವಿನಿ ಪಾಠ ಹೇಳುತ್ತೆ. ಸ್ಪರ್ಶ ಅನ್ನುವಂಥದ್ದು ಸಂಜೀವಿನಿ ಅಂದರೆ ಜೀವ ಕೊಡುವಂಥ ಮೂಲಿಕೆ ಅದು, ಸಂಜೀವಿನಿ ಅನ್ನುವಂಥದ್ದು. ನೋಡ್ರಿ, ಎಷ್ಟೋ ಸಲ ನಾವು ಅಪ್ಪ ಅಮ್ಮ ಅದರಲ್ಲಿ ಅಜ್ಜ ಅಜ್ಜಿ ಇರ್ತಾರೆ. ಅಜ್ಜ ಅಜ್ಜಿ ನಾವು ಏನಪ್ಪ ಅಜ್ಜ ಅಜ್ಜಿನೇನು ಮುಟ್ಟೋದು, ದೂರಿಂದ ಮಾತಾಡ್ಸ್ಬಿಟ್ರೆ ಅದು, ಹೋಗಿ ನೀವು ಅಜ್ಜಿ ಪಕ್ಕಕ್ಕೆ ಅಜ್ಜನ ಪಕ್ಕಕ್ಕೆ ಕುತ್ಕೋರಿ, ಒಂದೆರಡು ತುತ್ತು ಅವ್ರಿಗೆ ತಿನ್ನಿಸ್ರಿ, ಅವರಿಂದ ನೀವು ಒಂದೆರಡು ತುತ್ತು ತಿನ್ನಿರಿ. ಎಷ್ಟು ಮಜಾ ಇರುತ್ತೆ ನೋಡ್ರಿ. ಅದು ಒಂದು ಪ್ರೀತಿಯ ಸಂಕೇತ ಅನ್ನುವಂಥದ್ದು. ಇಲ್ಲಿ ಅಸ್ಪರ್ಶತೆಯನ್ನು ಆಚರಿಸ್ತಾ ಇದ್ದಾನೆ ಮನುಷ್ಯ, ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾನೆ ಈಗಿನ ಟೈಮ್ನಲ್ಲಿ. ಇಲ್ಲಿ ಸ್ಪರ್ಶತೆಯ ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದು ಯಾರು ಅಂದರೆ ಹಕ್ಕಿ ಅನ್ನುವಂಥದ್ದು. ಕೇವಲ ಸ್ಪರ್ಶದಿಂದ ಕೂಡ ಒಂದು ಮೊಟ್ಟೆಗೆ ಜೀವ ಬರುತ್ತೆ ಅಂದರೆ ಸ್ಪರ್ಶತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವ ಇರಬೇಕು ಅನ್ನುವಂಥದ್ದನ್ನು ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತದೆ ಹಕ್ಕಿ ಅನ್ನುವಂಥದ್ದು. ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯಮತಕ್ಕೂ ಗೂಡು ಇಂಬಾಗುತ್ತೆ. ತಾಯಿ ಮತ್ತು ಮಕ್ಕಳ ಕೌಟುಂಬಿಕ ಐಕ್ಯಮತಕ್ಕೂ, ಐಕ್ಯ ಅಂದ್ರೇನು, ಒಟ್ಟಾಗಿ ಜೀವನ ಸಾಗಿಸಕ್ಕಂಥದ್ದು. ಗೂಡು ಏನಾಗುತ್ತೆ, ಇಂಬಾಗುತ್ತೆ. ಗೂಡು ಒಂದು ಆಶ್ರಿತಾನ ಆಗೈತಿ ಅನ್ನುವಂಥದ್ದು. ಗೂಡು ಹಕ್ಕಿಗಳಲ್ಲಿರುವ ತಂತ್ರಜ್ಞಾನಕ್ಕೆ ಅವು ಪಡುವ ಶ್ರಮ ಮತ್ತು ಪಡೆದಿರುವ ಕುಶಲತೆಗೆ ಹಿಡಿದ ಕನ್ನಡಿ. ಕೆಲವು ಕೀಟ, ಉರಗ, ಸಂತತಿ ಮತ್ತು ಹಲವು ಸಸ್ತನಿಗಳು ಗೂಡು ಕಟ್ಟುತ್ತವೆ. ಆದರೆ ಹಕ್ಕಿಗಳಷ್ಟು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರಾವುದಕ್ಕೂ ಬಾರದು. ನೋಡ್ರಿ, ಹಕ್ಕಿ ಗೂಡುಗಂಗೆ ಯಾವ ಪಕ್ಷಿ ಪ್ರಾಣಿಗಳು ಕಟ್ಟೋದಿಲ್ಲ ಗೂಡು ಅನ್ನುವಂಥದ್ದು. ಹೆಂಗಂದರೆ, ಗೂಡು ಹಕ್ಕಿಗಳಲ್ಲಿರುವಂತಹ ತಂತ್ರಜ್ಞಾನಕ್ಕೆ ಅವು ಪಡುವ ಶ್ರಮ ಮತ್ತು ಪಡೆದಿರುವ ಕುಶಲತೆಗೆ ಹಿಡಿದ ಕನ್ನಡಿ. ಗೂಡನ್ನು ನೋಡ್ರಿ ನೀವು, ಹಕ್ಕಿಗಳ ಗೂಡು ತುಂಬ ಚೆನ್ನಾಗಿರುತ್ತೆ. ಕೆಲವು ಕೀಟ ಇರ್ಬೋದು ಅಥವಾ ಉರಗ, ಹಾವು ಇರ್ಬೋದು, ಕೀಟ ಅಥವಾ ಉರಗ ಸಂತತಿ ಮತ್ತು ಹಲವು ಸಸ್ತನಿಗಳು ಗೂಡನ್ನು ಕಟ್ತಾವೆ. ಆದರೆ ಈ ಹಕ್ಕಿಗಳಷ್ಟು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರೆ ಯಾವುದಕ್ಕೂ ಬರೋದಿಲ್ಲ ಅನ್ನೋದು. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತೆ. ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಮನೆ ನಿರ್ಮಿಸುವ ಮನುಷ್ಯನ ಜಾಣ್ಮೆ ಕೆಲವೊಮ್ಮೆ ಚೋಟುದ್ದ ಹಕ್ಕಿಗಳ ಮುಂದೆ ನಾಚುತ್ತೆ. ನೋಡ್ರಿ, ಎಷ್ಟೋ ಸಲ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತೆ. ವಾಸ್ತುಶಿಲ್ಪಿ ಅಂದರೆ ಹೇಗೆ, ಈಗ ಶಿಲ್ಪಿ ಅಂತ ಈಗ ಕೆಲವೊಂದು ಸಲ ಬೇಲೂರು, ಹಳಬೇಡು ಅಲ್ಲೆಲ್ಲ ನೋಡ್ರಿ ತುಂಬ ಚೆನ್ನಾಗಿ ಅಂತ ಕೆತ್ತನೆಗಳು ಆಗಿವೆ. ಅಲ್ಲಿ ಏನು ಆ ಒಂದು ಕಲ್ಪನೆ ಇಲ್ಲಿ ಕೂಡ ಸಾಕಾರಗೊಳ್ಳುತ್ತೆ. ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಮನೆ ನಿರ್ಮಿಸುವ ಮನುಷ್ಯನ ಜಾಣ್ಮೆ ಕೆಲವೊಮ್ಮೆ ಈ ಚೋಟೋದ ಹಕ್ಕಿಗಳ ಮುಂದೆ ನಾಚಬೇಕು, ನಾವೇ ನಾಚ್ಕೋಬೇಕು. ನಾವೆಷ್ಟು ಎಲ್ಲ ಹಲವಾರು ವಸ್ತುಗಳನ್ನು ಸೇರಿಸಿ ಮನೆಯನ್ನು ಕಟ್ಟಿರ್ತೀವಿ, ಆದರೆ ನಮ್ಗಿಂತ ಚೆನ್ನಾಗಿ ಗೂಡನ್ನು ಹಕ್ಕಿಗಳು ಕಟ್ತಾವು ಅನ್ನೋದು. ಅವು ಸಿಮೆಂಟ್ ಗಾರೆಯಂತಹ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನು ಬಳಸಬಲ್ಲವು. ನೋಡ್ರಿ, ನಾವು ಸಿಮೆಂಟ್ ಗಾರೆಯನ್ನು ಬಳಸಿ ಮನೆಯನ್ನು ಕಟ್ಟಿದರೆ ಅವು ತುಂಬ ಭಿನ್ನವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸ್ತವು. ಒಳಗಡೆ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು. ಗೂಡನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯೂ ಅವಕ್ಕಿದೆ. ಆದರೆ ಈ ಎಲ್ಲ ಕ್ರಿಯೆಗಳಿಗೂ ಅರ್ಥವಿರುವ ಸ್ಪಷ್ಟವಾದ ಉದ್ದೇಶವಿರುತ್ತೆ. ನೋಡ್ರಿ, ಆ ಗೂಡನ್ನು ಕಟ್ಟಬೇಕಾದ್ರೆ ಪ್ಲಾಸ್ಟರ್ ಮಾಡ್ತಾವಂತ, ಒಳಗೆ ಗೂಡನ್ನು ಅಂದಗೊಳಿಸ್ತಾವಂತೆ. ಅಂದ್ರೆ ತುಂಬ ಚೆನ್ನಾಗಿ ಕಾಣಬೇಕು ಗೂಡು. ಸೌಂದರ್ಯ ಪ್ರಜ್ಞೆ ಅವಕ್ಕಿದೆ. ಸೌಂದರ್ಯ ಪ್ರಜ್ಞೆ ಚೆನ್ನಾಗಿ ನಾವೆಲ್ಲ ಮನೆಗಟ್ಟೆ ಕಟ್ಟಬೇಕಾದ್ರೆ ಬಾಗ್ಲ ಹಿಂಗಿರಬೇಕು, ಕಿಟಕಿ ಹಿಂಗಿರಬೇಕು, ಬೆಡ್ರೂಮ್ ಹಿಂಗಿರಬೇಕು, ದೇವ್ರ ಕೋಲಿ ಹಿಂಗಿರಬೇಕು, ಅಡುಗೆ ಮನೆ ಹಿಂಗಿರಬೇಕು, ಹೆಂಗಂತೀವಲ್ಲ ಹಂಗೆ ಅವು ಕೂಡ ತುಂಬ ಒಂದು ಸೌಂದರ್ಯ ಪ್ರಜ್ಞೆ ನಾವು ಕೂಡ ಹೊಂದಿವೆ ಅನ್ನುವಂಥದ್ದು. ಹಕ್ಕಿಗಳು ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ. ಶೀತ ಗಾಳಿ, ಬಿರುಗಾಳಿ, ಮಳೆ, ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡು ಬೇಕು. ಮರುಭೂಮಿಯಂತಹ ಪ್ರದೇಶಗಳಲ್ಲಿ ಮರಳಿನ ಹೊಡೆತ
ಪ್ರಖರ ಸೂರ್ಯರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಗೂಡು ಬೇಕು ಅನ್ನುವಂಥದ್ದು. ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು, ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಎತ್ತರದ ಮರದ ತುದಿ, ಕಣಿವೆ, ಬಿಲ, ದ್ವೀಪ ಅಥವಾ ನೀರಿನ ಮೇಲೆ ಅವು ಗೂಡನ್ನು ಕಟ್ಟಬೇಕು ಅನ್ನುವಂಥದ್ದು. ಅಂದರೆ ಹಕ್ಕಿಗಳು ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ. ನೀವು ಮನೆಗೆ ಹಾಕಿದ್ದೀವಿ, ರೋಡ್ನಾಗೆ ಹಾಕಿರೋದಿಲ್ಲ ಅಂತಂದರೆ ನಮಗೊಂದು ರಕ್ಷಣೆ ಬೇಕು. ಹಕ್ಕಿಗಳು ಕೂಡ ತಮ್ಮ ರಕ್ಷಣೆಯನ್ನು ಬಯಸ್ತಾವೆ ಅಂಥೇಳಿ. ಶೀತಗಾಳಿ ಇರ್ಬೋದು, ಬಿರುಗಾಳಿ ಇರ್ಬೋದು, ಮಳೆ ಇರ್ಬೋದು, ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡು ಬೇಕೇ ಬೇಕು. ಹೌದಾ? ಹಾಗೆ ಗೂಡನ್ನು ಎಲ್ಲಿ ಕಟ್ತಾವು ಅಂದರೆ ಮರುಭೂಮಿ ಅಂತ ಪ್ರದೇಶಗಳಲ್ಲಿ ಮರಳಿನ ಹೊಡೆತ. ನೋಡಿರಿ, ಮರುಭೂಮಿ ಅಂತ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಹಕ್ಕಿಗಳು ಏನು ಮಾಡ್ತಾವೆ ಅಂದರೆ ಮರಳು ಅಂದರೆ ಉಸುಗು ಜೋರಾಗಿ ಗಾಳಿಗೆ ಬಂದು ಹೊಡಿತದ ಅಂತೆ. ಹೊಡೆತ, ಪ್ರಖರ ಸೂರ್ಯರಶ್ಮಿ, ಪ್ರಖರವಾದಂತಹ ಬಿಸಿಲು ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಗೂಡು ಬೇಕೇ ಬೇಕು ಹಕ್ಕಿಗಳಿಗೆ ಅನ್ನೋದು. ಹಾಗೆ ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು ಗೂಡು ಬೇಕು. ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಗಿಂತ ತಪ್ಪಿಸಿಕೊಳ್ಳಲು ಎತ್ತರದ ಮರದ ತುದಿ ಮೇಲೆ ಗೂಡನ್ನು ಕಟ್ಟಿರ್ತಾವೆ. ಹಾಗೂ ಬಿಲ, ದ್ವೀಪ ಅಥವಾ ನೀರಿನ ಮೇಲೆ ಗೂಡನ್ನು ಕಟ್ತಾವು ಅನ್ನೋದು. ನೀರಿನ ಮೇಲೆ ಅಂದರೆ ಹೆಂಗ್ರಿ ಅಂತ ಅನ್ಕೋಬೇಡ್ರಿ. ನೀರು ಅಂತಂದರೆ ತೆಳಗೊಂದು ಸಮುದ್ರ ಇದ್ದಂಗೆ ಅಥವಾ ಇನ್ನು ನದಿ ಇದ್ದಂಗೆ ಅಥವಾ ಸರೋವರ ಇದ್ದರೆ ಮ್ಯಾಲೆ ಏನು ಮಾಡ್ತಾವೆ, ಗಿಡ ಗಂಟೆಗಳು ಇದ್ದೇ ಇರ್ತಾವೆ. ಹೌದಾ? ಅಲ್ಲಿ ನಾವು ಏನು ಮಾಡ್ತಾವೆ, ಗೂಡನ್ನು ಕಟ್ತಾವೋ ಅನ್ನೋದನ್ನು. ಇಷ್ಟು ನಿಮ್ಮ ಪಾಠ. ಇನ್ನು ಪಾಠ ಮುಂದುವರಿಯುತ್ತೆ. ಪೇಜ್ ನಂಬರ್ 29 ಮತ್ತು 30ರಲ್ಲಿ ಇನ್ನು ಪಾಠ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬ ಹೇಳಿದರೆ ನಿಮಗೂ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ಸಾಕು. ಇನ್ನು ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾ ನಾನು ಪಾಠವನ್ನು ಮುಗಿಸ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂತಂದರೆ ಈ ಪಾಠವನ್ನು ಮತ್ತು ಕವಿ ಪರಿಚಯನ ಸರಿಯಾಗಿ ಓದ್ಕೋರಿ, ಮನನ ಮಾಡ್ಕೋರಿ. ಈ ವರ್ಷ ಪರೀಕ್ಷೆಗಳು ನಡೆಯುತ್ತವೆ, ಪರೀಕ್ಷೆಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ತಲೆಯಲ್ಲಿ ಇಟ್ಕೋರಿ, ಈ ಸಲ ನೀವು ಪರೀಕ್ಷೆ ಬರೀಲೇಬೇಕು, ಪಬ್ಲಿಕ್ ಪರೀಕ್ಷೆನ ನೀವು ಬರೀಲೇಬೇಕು. ಹಾಗಾಗಿ ಎಲ್ಲರೂ ಜಾಗೃತಿಯಿಂದ ಇರಿ. ಹಾಗೆ ಸರಿಯಾಗಿ ಓದ್ರಿ, ಹೋಮ್ವರ್ಕ್ಗಳನ್ನು ಸರಿಯಾಗಿ ಮಾಡಿರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.